ವೋಟ್ ಆಗ್ಬೋದೇನೋ. ಆದರೂ ಈಗ ಎಲ್ಲ ರಾಜಕಾರಣಿಗಳು ಅದರಲ್ಲೂ ಶಾಸಕರು ಎಲ್ಲರ ಚಿತ್ತ 2028ರಲ್ಲೇ ಮೋಸ್ಟ್ಲಿ ಪಕ್ಷ ಬಿಟ್ಟು ಹೋಗ್ಲಿಕ್ಕಿಲ್ಲ. ಯಾರು ಇವತ್ತಿನ ಈ ಒಂದು ಮಂತ್ರಿ ಆದಂಥವ್ರು ಆಗುವಂಥವ್ರು ಅಂತ ನಾವು ಅಂದ್ಕೊಳ್ಳೋಣ, ಬಟ್ ಗೊತ್ತಿಲ್ಲ. ಯಾಕಂದರೆ BJP ನಾವು ಅಂದ್ಕೊಂಡಷ್ಟು ಸುಲಭದ ಪಾರ್ಟಿ ಅಲ್ಲ. ಹಿಂದಿಂದ ಎಲ್ಲ ಪಾರ್ಟಿಗಳಿಂದಲೂ ಅತ್ಯಂತ ಬಲಿಷ್ಠ ಪಾರ್ಟಿ ಆಗ್ಯದ. ಈಗ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಏನಾಗಲಿ ಅಶೋಕ್ ಪಟ್ಟಣದ ಹೇಳಿಕೆ ನಿಜ ಆಗ್ಬೋದಾ? 25 ಮಂತ್ರಿಗಳು ಬದಲಾಗ್ಬೋದಾ? ಅಥವಾ 30 ಎಲ್ಲರೂ ಆಗ್ಬೋದಾ? ಯಾಕೆಂದರೆ ಎಲ್ಲರೂ ಒಮ್ಮೆ ಸ್ವಚ್ಛ ಮಾಡಿ ಹೊಸ ಮಂದಿ ತೊಗೊಂಡು 1-2 ವರ್ಷ ಆಡಳಿತ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ಮಾತ್ರ ರಾಜ್ಯ ತುಂಬ ಹಬ್ಬದ. ಜಿಲ್ಲೆಯಲ್ಲಂತೂ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಶೋಕ್ ಪಟ್ಟಣ ಅವ್ರಿಗೆ ಮೋಸ್ಟ್ಲಿ ಈ ಸಲ ಮಂತ್ರಿಗಳು ಸಿಗಬಹುದು ಅಂತೇಳಿ. ಸಿಗ್ತದನ? ಅದೇ ಲಕ್ಷ್ಮಣ ಸವದಿಯವರು ಸಿಗ್ತದನ ಅನ್ನೋ ಚರ್ಚೆಗಳು ಎಲ್ಲ ಕಡೆ ಹಬ್ಬತಾ ಇದೆ, ಬೆಳೀತಾ ಇದೆ. ನೋಡು ಏನಾಗ್ತದೆ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ ಈಗಿನ ಬೆಳವಣಿಗೆ. ನಂತರ ಗೊತ್ತಿಲ್ಲ ಏನೇನಾಗ್ತದೆ ಅಂತೇಳಿ ಅಂತ ಹೇಳ್ತಾ, ರಾಜಕೀಯದಲ್ಲೇ ಇದು ಸತ್ಯ ಅಂತಲ್ಲ, ಬೇಕಾದ ಚೇಂಜ್ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.